ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಸರ್ ಏನು ಹೇಳೋದು, ನಾವೇ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಮಾಡಿರೋದು. ಸೊ ದಿನ ಶೂಟಿಂಗ್ ಹೋಗ್ಬೇಕಾದ್ರೆ ಅದು ಹಿಂಗಿತ್ತು, ಅದಕ್ಕಿಂತ ಜಾಸ್ತಿ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿದೆ. ಅದೇ ತರ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಮೀರಿದೆ ಅನ್ಸುತ್ತೆ. ನಮ್ಗೆ ಅದು ಅಚ್ಚುಕಟ್ಟಾಗಿ ಆಗಿದೆ ಅಂತ ಹೋಪ್ ಮಾಡ್ತೀವಿ. ನಮ್ಮ ABBS ಸಂಸ್ಥಾನದಿಂದ ಫಸ್ಟ್ ಟೈಮ್ ನಮ್ಮ ತಾಯಿ ಡೈರೆಕ್ಷನ್ ಮಾಡಿರುವಂತ CR ಬಾಬಿ ಅವರು ಡೈರೆಕ್ಷನ್ ಮಾಡಿರುವಂತ ಜಸ್ಟ್ ಮ್ಯಾರಿಡ್. ಎಲ್ರು ದಯವಿಟ್ಟು ನಿಮ್ ಹತ್ತಿರದ ಚಿತ್ರಮಂದಿಗಳಲ್ಲಿ ಬಂದು ನೋಡಿ. ಜಸ್ಟ್ ಮ್ಯಾರಿಡ್ ರಿಲೀಸ್ ಆಗಿದೆ. ನಿಮ್ಗೆ ಏನ್ ಅನ್ಸುತ್ತೆ ನೋಡಿ, ಹಾರೈಸಿ, ನಮಗ್ ಸಪೋರ್ಟ್ ಮಾಡಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಡೈರೆಕ್ಷನ್ ಸಿನಿಮಾ ನೋಡಿದಾಗ ಅದೇ ಒಂದು ಮಗು ಹುಟ್ಟಿ ಬಂದಾಗ ಹೇಗ್ ಅನ್ಸುತ್ತೋ ಆ ತರ ಫೀಲಿಂಗ್ ಬಂತು. ನೆನ್ನೆ ನಮ್ ತಾಯಿ ಅವರ ಹೆಸರು ನೋಡಿದಾಗ ಅವ್ರ ಸ್ಕ್ರಿಪ್ಟ್ ಹೆಂಗ್ ಬರೆದ್ರು, ಅದನ್ನ ಆರ್ಟಿಸ್ಟ್ ಎಲ್ಲ ಹೆಂಗ್ ಇದ್ ಮಾಡಿದ್ರು, ಅದು ತುಂಬಾ ಎಕ್ಸ್ಪೆಕ್ಟೇಷನ್ ಮೀರಿದೆ ನಮ್ಗಂತೂ. ಅದೇ ತರ ಆಡಿಯನ್ಸ್ಗೂ ಆಗಿರತ್ತೆ ಅಂತ ನಂಬಿ ಎಲ್ರನ್ನು ಪ್ಲೀಸ್ ದಯವಿಟ್ಟು ಬಂದು ಥಿಯೇಟರ್ಗೆ ಚಿತ್ರ ನೋಡಿ. OTT ಕಾಲ ಇದು ಗೊತ್ತು, ಆದ್ರೂ ಥಿಯೇಟರ್ಗೆ ಬಂದು ನೋಡಿ. ಕಾಸ್ಟ್ ಆಫ್ಟರ್ ಬೀಯಿಂಗ್ ಕಾಸ್ಟ್ ಲುಕಿಂಗ್ ಆಸ್ ಆಡಿಯನ್ಸ್ ನಮ್ಗೆ ತುಂಬಾ ಒಂದು ಡಿಫ್ರೆಂಟ್ ಆಗಿ ಫೀಲಿಂಗ್ ಬಂದಿದೆ. ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಮೈ ಸೆಲ್ಫ್ ಸ್ಕ್ರೀನ್ ನಲ್ಲಿ. ಅಂಡ್ ಮಿಂಚು ಅಂತ ನಾನು ಒಂದು ರೋಲ್ ಮಾಡಿದ್ದೀನಿ, ಒಂದು ಜೆನ್ಸಿ ಕಿಡ್ ತರ. ಅಂಡ್ ಈ ಮೂವಿ ಆಲ್ ಏಜ್ ಗ್ರೂಪ್ಸ್ ಅವ್ರು ನೋಡ್ಬೋದು. ಪ್ಲೀಸ್ ನೋಡಿ ಅಂಡ್ ನಮ್ಗೆ ರಿವ್ಯೂಸ್. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತದೆ. ಫಸ್ಟ್ ಡೇ, ಫಸ್ಟ್ ಶೋ, ಫಸ್ಟ್ ಪ್ರೊಡಕ್ಷನ್, ಫಸ್ಟ್ ಟೈಮ್ ಡೈರೆಕ್ಟರ್. ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ನಾವೇನ್ ಅನ್ಕೊಂಡು ತುಂಬಾ ಮಾಡಿದ್ವು ಅದಕ್ಕೆ ಆ ರಿಯಾಕ್ಷನ್ ಬರ್ಬೇಕು ಥಿಯೇಟರ್ ಒಳಗೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಪ್ಲೀಸ್ ಎಲ್ಲರೂ ಥಿಯೇಟರ್ ಬಂದ ನಮ್ಮ ಸಿನಿಮಾ ನೋಡಿ ನಮ್ಮ ಪ್ರೋತ್ಸಾಹಿಸೋದಕ್ಕೆ. ಅದನ್ನ ಹೇಳ್ತಾರೆ, ನನ್ಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಾವು ಏನ್ ಅನ್ಕೊಂಡು ನಾವು ಸಿನಿಮಾ ಮಾಡಿದ್ವು ಆ ರಿಯಾಕ್ಷನ್ ನೋಡ್ಬೇಕಾದ್ರೆ ಅನ್ಕೊಂಡು ಜನರು ಬಂದು ಮಾತಾಡ್ತಿದ್ದೆ. ತುಂಬಾ ಖುಷಿ ಆಗುತ್ತೆ. ವೆರಿ ಫಸ್ಟ್ ಟೈಮ್ ಫೀಲಿಂಗ್ ಅದಕ್ಕೆ ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ ಇದೆ. ಯಾಕಂದ್ರೆ ಒಳ್ಳೆ ಸಿನಿಮಾನೆ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೊಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಅದೆಲ್ಲ ಮೊದಲೇ ಹೆಜ್ಜೆ ಇದೆ. ಅದೆಲ್ಲ ಹೆಜ್ಜೆಗೆ ನಮ್ಗೆ ಮುಂದಕ್ಕೆ ಸಿನಿಮಾ ಮಾಡಬೇಕು. ಅದೇ ಈಗ ನೋಡ್ಬಿಡ್ತಲ್ಲ ನಾವು ಥಿಯೇಟರ್ ಹೋಗ್ತೇವೆ ಈಗ. ಸೊ ಎಕ್ಸೈಟೆಡ್. ನಿನ್ನೆ ಜಸ್ಟ್ ಮಾರೆ ಮನೆಗೆ ಥಿಯೇಟರ್. ಸೊ ಎಲ್ಲರೂ ಥಿಯೇಟರ್ ಬಂದು ನೋಡ್ತಾರೆ. ಆ ಸೌಂಡ್ ಎಕ್ಸ್ಪೀರಿಯನ್ಸ್ ಮೇಲೆ ಎಲ್ಲನೂ ಇಷ್ಟ ಆಗುತ್ತೆ. ಬರೋ ನೋಡ್ಗೆ ನಾವು ಮಾಡಿ ನೋಡಿ ಹೋಗ್ತಾರೆ. ತುಂಬಾ ಖುಷಿ ಆಗ್ತದೆ. ನಾನು ಮೊದಲನೇ ಬಾರಿ ಪ್ರೊಫೆಷನಲ್ ಆಗಿ ಮೈನ್ ಲೀಡ್ ಆಗಿ ಹೀರೋ ಆಗಿ ಆಕ್ಟ್ ಮಾಡಿರುವಂತಹ ಸಿನಿಮಾ. ಬಾಬಿ CR ಮೇಡಮ್ ಅವರು ಮೊದಲನೇ ಬಾರಿ ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಅವ್ರು ಏನು ಬಹಳ ವರ್ಷಗಳಿಂದ ಕನ್ಸ್ಕೊಂಡಿದ್ರು, ಒಂದು ಕಥೆನ ಮಾಡ್ಕೊಂಡು ಸಿನಿಮಾ ಮಾಡಬೇಕು ಅಂತ, ಅದನ್ನ ಇವತ್ತು ಕಡಿಮೆ ತಗೊಂಡಿದ್ದಾರೆ. ಅವ್ರ ಕನ್ಸಿಗೆ ಸಾಥ್ ನೀಡಿರೋದು ನಿರ್ಮಾಣ ಮಾಡಿರೋದು ಅಜನೀಶ್ ಲೋಕನಾಥ್ ಅವರು. ಅದೇ ರೀತಿಯಲ್ಲಿ ಆ ಕನ್ಸಿಗೆ ಸಾಥ್ ನೀಡೋದಕ್ಕೋಸ್ಕರ ಕಲಾವಿದರು ಗಂಟಲು ಹೋಗ್ಬಿಟ್ಟಿದ್ದಾರೆ. ಆ ಗಂಟಲ್ಲಿ ನಾನು ಕೂಡ ಇರೋದು ತುಂಬಾ ಹೆಮ್ಮೆ ವಿಚಾರ. ಅಂಡ್ ತುಂಬಾ ದೊಡ್ಡ ಕಲಾವಿದರು ಗಂಟೆ ಇದೆ. ದೇವರಾಜ್ ಸರ್ ಆಗಿರ್ಬೋದು, ಸುದ್ದಿ ಮ್ಯಾಮ್ ಆಗಿರ್ಬೋದು, ಹರಿಹರನ್ ಆಗಿರ್ಬೋದು, ಶ್ರೀಪಾದ್ ಸರ್, ತಮಿಳ್ ಚಿತ್ರರಂಗದವರು ಎಲ್ಲರೂ ಇದ್ದಾರೆ. ಅವರೆಲ್ಲರ ಜೊತೆ ಕೆಲಸ ಮಾಡಿ ಖುಷಿಯಾಗಿದೆ. ಆಡಿಯನ್ಸ್ ರಿಯಾಕ್ಷನ್ ನೋಡಿ ಖುಷಿ ಆಯ್ತು ನಮ್ಗೆ. ಎಷ್ಟೋ ಒಂದು ಜಾಗದಲ್ಲಿ ಅವರೆಲ್ಲ ತುಂಬಾ ರಿಯಾಕ್ಟ್ ಮಾಡ್ತಾ ಇದ್ರು, ನಗ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ಅಂಡ್ ಇಮೋಷನಲ್ ಆಗಿದ್ದು ನೋಡಿದೆ ನಾನು.
ಖುಷಿ ಆಯ್ತು. ಅದೇ ಅಂದ್ರೆ ನಾನು ಅದೇ ಪ್ರತಿ ಸಲ ಹೇಳ್ತೀನಿ, ಹೀರೋ ಆಗಿರ್ಲಿ, ಚಿಕ್ಕ ಪಾತ್ರ ಆಗಿರ್ಲಿ, ದೊಡ್ಡ ಪಾತ್ರ ಆಗಿರ್ಲಿ, ಪ್ರತಿ ಸಿನಿಮಾಗೂ ನಾನು ಕೊಡೋ ಟ್ರೀಟ್ಮೆಂಟ್ ಒಂದೇ. ನನಗೆ ಕೊಟ್ಟಿರುವಂತ ಪಾತ್ರನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು, ಅದು ಜಸ್ಟಿಸ್ ಕೊಡ್ಬೇಕು ಅನ್ನೋದು. ಸೊ ಅದನ್ನ ಅಲ್ಲಿಂದ ಇಲ್ಲಿ ತನ್ಕೊಂಡು ಮಾಡ್ಕೊಂಡು ಬಂದಿದ್ದೀನಿ. ಆದ್ರೆ ಪ್ರತಿ ಸಿನಿಮಾ ಮುಗಿದ್ಮೇಲೆ ಹೊರಗಡೆ ಬಂದಾಗ ಮುಖ್ಯ ಭೂಮಿಕೆಯಲ್ಲಿ ಮಾಡಿರೋರ ಬಗ್ಗೆ ಜಾಸ್ತಿ ಮಾತುಕತೆ ಇರುತ್ತೆ. ಇವತ್ತು ಆ ಅವಕಾಶ ನಮ್ದು. ಈ ಕತೆ ಕೇಳಿದಾಗ್ಲೇ ನನಗೆ ಅದೊಂದು ಎಕ್ಸ್ಪೆಕ್ಟೇಷನ್ ಇಂದ ನಾನು ಈ ಸಿನಿಮಾನ ಒಪ್ಕೊಂಡಿರೋದು. ದಟ್ ಬಹಳ ವರ್ಷಗಳಿಂದ ಬೇರೆ ಬೇರೆ ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲಾದ್ರೂ ಮಾಡ್ತಾ ಇದ್ದಾರೆ. ಬಟ್ ಫ್ಯಾಮಿಲಿನ ಓರಿಯೆಂಟೆಡ್ ಆಗಿ ಇಟ್ಕೊಂಡು ಬರೀ ಒಂದು ಫ್ಯಾಮಿಲಿದೇ ಕಥೆನ ಹೇಳಿದ್ದು ಬಹಳ ಗ್ಯಾಪ್ ಆಗಿತ್ತು. ಅದನ್ನ ಈ ಸಿನಿಮಾದ ಮುಖಾಂತರ ತೋರಿಸಿದ್ದಾರೆ ಮೇಡಮ್. ತುಂಬಾ ಖುಷಿ ಇದೆ ಸರ್. ಅದೇ ಆಡಿಯನ್ಸ್ ಥಿಯೇಟರ್ ಬರ್ತಾ ಇಲ್ಲ, ಅಥವಾ ಸಿನಿಮಾಗಳು ಚೆನ್ನಾಗಿ ಬರ್ತಾ ಇಲ್ಲ, ಅಥವಾ ತುಂಬಾ ಡಲ್ ಇದೆ ಇಂಡಸ್ಟ್ರಿ, ಚಲನಚಿತ್ರ ಮಾಧ್ಯಮ ಉದ್ಯಮ ಅಂತ ಕೂಡ ಹೇಳಿದಾಗ ನಾನು ಅದೇ ಹೇಳ್ತಾ ಇದ್ದಿದ್ದು, ಒಂದು ಸೈಕಲ್ ಇದ್ದಂಗೆ. ಸೊ ಒಂದ್ಸಲ ಆ ಇಂಡಸ್ಟ್ರಿ ಆಗ್ಬೋದು, ಈ ಇಂಡಸ್ಟ್ರಿ ಆಗ್ಬೋದು, ಎಲ್ಲಾ ಇಂಡಸ್ಟ್ರಿಗೂ ಕೂಡ, ಎಲ್ಲಾ ಭಾಷೆಯ ಇಂಡಸ್ಟ್ರಿಗಳಿಗೂ ಕೂಡ ಆ ಒಂದು ಕಾಲಚಕ್ರ ತರ ಅದು. ಸೊ ಮೇಲ್ ಹೋಗಿ ಕೆಳಗ್ ಬರ್ಬೇಕು, ಮತ್ತೆ ಕೆಳಗ್ ಬಂದು ಮೇಲ್ ಹೋಗ್ಲೇಬೇಕು. ಸೊ ಆ ಟೇಕ್ ಆಫ್ ನಡೀತಾ ಇದೆ ಇವಾಗ. ತುಂಬಾ ಖುಷಿ ಇದೆ. ಎಲ್ಲ ಅಂದ್ರೆ ಎಲ್ಲ ಡೈರೆಕ್ಷನ್ ಮಾಡಾಗ ಎಷ್ಟೋ ಕಥೆಗಳನ್ನ ರಿಜೆಕ್ಟ್ ಮಾಡಿರ್ತಾರೆ. ನೀವು ಒಂದಷ್ಟು ಕಥೆಗಳನ್ನ ರಿಜೆಕ್ಟ್ ಮಾಡಿದ್ರಿ ಅಂತ ನಾನು ಕೇಳ್ಬಿಟ್ಟೆ. ಖಂಡಿತ. ಆದ್ರೆ ಒಬ್ಬ ಲೇಡಿ ನಿರ್ದೇಶಕಿ ಬಂದ ನಿಮ್ಗೆ ಕಥೆ ಹೇಳಿದ್ರೆ ನಿಮ್ಗೆ ಸಮಯದಲ್ಲಿ ಏನಾಗ್ತದೆ, ನಿಮ್ಗೆ ಯಾಕೆ ಗೊತ್ತಿಲ್ಲ? ಅಂದ್ರೆ ಅಲ್ಲಿ ನಾನು ನಿರ್ದೇಶಕಿ ಅನ್ನುವಂತ ತಾರತಮ್ಯ ಇಲ್ಲದೆ ಸಿನಿಮಾ ಅಂತ ಒಪ್ಕೊಂಡಿರೋದು. ಇಲ್ಲಿ ಇದೇ ಕಥೆನ ನನಗೆ ಮೇಲ್ ನಿರ್ದೇಶಕ ಹೇಳಿದ್ರು ಕೂಡ ನಾನು ಒಪ್ಕೊಳ್ತಾ ಇದ್ದೆ. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ವರ್ಷಗಳ ಜರ್ನಿ ಇದೆ ಅಜನೀಶ್ ಲೋಕನಾಥ್ ಅವರದ್ದು. ಅದ್ರ ಹಿಂದಿನ ಜರ್ನಿ ಬಾಬಿ ಮೇಡಮ್ ಅವ್ರದ್ದಿದೆ. ಅವರು ಕೂಡ ಸಂಗೀತ ನಿರ್ದೇಶಕಿ, ಅವರು ಕೂಡ ಎಷ್ಟೋ ಹಾಡುಗಳನ್ನ ಹಾಡಿದ್ದಾರೆ. ಇವರಿಬ್ಬರ ಇಷ್ಟು ವರ್ಷದ ಜರ್ನಿ ಏನಿದೆ ಕನ್ನಡ ಚಿತ್ರರಂಗದಲ್ಲಿ, ಆ ಜರ್ನಿ ನಂತರ ಒಂದು ಸಿನಿಮಾ ಮಾಡ್ಬೇಕು ಅಂತ ಮೇಡಮ್ ನಿರ್ದೇಶನ ಮಾಡ್ಬೇಕು ಅಂತ ಅಜನೀಶ್ ಲೋಕನಾಥ್ ಅವರು ನಿರ್ಮಾಣ ಮಾಡ್ಬೇಕು ಅಂತ ಆಟೋಮೆಟಿಕ್ ಆಗಿ ನಮಗೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುತ್ತೆ. ಇಷ್ಟು ವರ್ಷದ ಚಿತ್ರರಂಗದ ಅನುಭವ ಇರುವಂತಹ ಒಬ್ಬ ಸಂಗೀತ ನಿರ್ದೇಶಕ ಮೊದಲನೇ ಬಾರಿ ನಿರ್ಮಾಣ ಮಾಡಿದಾಗ ಒಂದು ವಿಜೃಂಭಣೆ ಇರುತ್ತೆ ಗೊತ್ತಾ. ಅಂದ್ರೆ ಅದಕ್ಕೆ ಸಿನಿಮಾಗೆ ಏನ್ ಬೇಕು ಅದನ್ನ ಕೊಡ್ತಾರೆ ಅನ್ನುವಂತ ನಂಬಿಕೆ, ಆ ನಂಬಿಕೆಯಿಂದ ನಾ ಈ ಸಿನಿಮಾ ಮಾಡಿರೋದು. ಅದ್ಭುತವಾದ ವಾತಾವರಣ ತೋರ್ತಿದೆ. ಯಾವ್ಯಾವ ಭಾಗದಲ್ಲಿ ಶೂಟ್ ಆಯ್ತು? SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.